Hi everyone, good morning, happy Saturday. Welcome to Mooni's Home Diary. How are you all? ಹೇಗಿದ್ದೀರಾ? Today I started my day on a very good note. ಇವತ್ತು ಒಂದು ಇದು ಡ್ಯಾನ್ಸ್ ಫಿಟ್ನೆಸ್ ಸೆಷನ್ಗೆ ಹೋಗಿದ್ದೆ ಅರೌಂಡ್ 9 o'clock, me and my friend. ಅದು I'll just add few clips later. It was very 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 nice. ತುಂಬ ಚೆನ್ನಾಗಿತ್ತು, very refreshing. ತುಂಬ ದಿನ ಆದಮೇಲೆ ಡ್ಯಾನ್ಸ್ ಫಿಟ್ನೆಸ್ ಸೆಷನ್ಗೆ ಹೋದೆ ಆ್ಯಂಡ್ ಆಲ್ಸೋ ಐ ಗಾಟ್ ಅ ನಿಂಜಾ ಬ್ಯಾಡ್ಜ್ ಫಾರ್ ಬೀಯಿಂಗ್ ಕನ್ಸಿಸ್ಟೆಂಟ್ ಇನ್ ದ ಜಿಮ್, ವಿಚ್ ವಾಸ್ ವೆರಿ ನೈಸ್. ದಿಸ್ ಇಸ್ ಜಸ್ಟ್ ದ ಮೋಟಿವೇಶನ್ ಐ ವಾಂಟೆಡ್. ಕ್ಲಾಸಲ್ಲಿ ದೇ ಕಾಲ್ಡ್ ಮಿ ಅಪ್, ಅಪ್ರಿಷಿಯೇಟ್ ಮಾಡಿ ದೇ ಗೇವ್ ಮಿ ದಿಸ್ ಸರ್ಟಿಫಿಕೇಟ್. ಥ್ಯಾಂಕ್ ಯು. ಇಟ್ ವಾಸ್ ನೈಸ್. ಇವತ್ತು ಆ್ಯಕ್ಚುಲಿ ಐ ಹ್ಯಾವ್ ಅ ಲಾಂಗ್ ವೀಕೆಂಡ್. ನಿನ್ನೆನೂ ರಜೆ ಇತ್ತು, ಇವತ್ತು ನಾಳೆ ನಾಡಿದ್ದು ರಜೆ ಇದೆ. ಐ ಡೋಂಟ್ ಹ್ಯಾವ್ ಎನಿ ಪ್ಲ್ಯಾನ್ಸ್ ಟು ಬಿ ಫ್ರಾಂಕ್. ಎಲ್ಲಿ ಪ್ಲ್ಯಾನ್ ಮಾಡೋಕ್ಕೂ ಇಟ್ ಈಸ್ ವೆರಿ ಸನ್ನಿ. ವೇರ್ ಟು ಗೋ ಟ್ರಿಪ್ಪೆಲ್ಲ ಅಂತೂ ಐ ಕಾಂಟ್. ಸೊ ಇಲ್ಲೇ ಏನಾದರೂ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಫಾರ್ ನೌ ನಥಿಂಗ್. ಐ ಜಸ್ಟ್ ಗೆಟ್ ಫ್ರೆಶ್ಡ್ ಅಪ್. ವಿಲ್ ಸಿ ಹೌ ಇಟ್ ಗೋಸ್. ಅದೇನಂತ ಆಮೇಲೆ ಹೇಳ್ತೀವಿ. ವಿ ಆರ್ ಲೈಕ್ ಕಂಪ್ಲೀಟ್ಲಿ ಸ್ವೆಟಿ ನೌ. ಅಂಡ್ ಹಿಯರ್ ಅಮ್ಮ ಏನೋ ಅಡುಗೆಗೆ ರೆಡಿ ಅಡುಗೆ ಅಲ್ಲ ತಿಂಡಿ. ಏನು ಮಾಡ್ತಿದ್ಯಾ? ಉಪ್ಪಿಟ್ಟು. ಏನೆಲ್ಲ ಹಾಕಿದ್ಯಾ ಅದಕ್ಕೆ? ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಸಾಲ್ಟ್. ಪ್ಲೇನಾ? ಏನು ವೆಜಿಟೇಬಲ್ಸ್? ಇಲ್ಲ ಅರ್ಜೆಂಟಿಗೆ ಕ್ಲೀನ್ ಮಾಡ್ತಾ ಇದ್ನಾ, ತಿಂಡಿ ಮಾಡೋ ಟೈಮ್ ಇಲ್ಲ. ಏನಂದ್ರೆ ನಮ್ಮಪ್ಪ ಊರಿಗೆ ಹೋಗಿದ್ದಾರೆ, ಸೊ ಅದಕ್ಕೆ ನಮ್ಮ ಮನೇಲಿ ಸ್ವಲ್ಪ ಎಲ್ಲ ನಿಧಾನ. ಇವತ್ತು ಅವರಿದ್ದಿದ್ರೆ 9 o'clockಗೆ ತಿಂಡಿ ಅವ್ರು ಯೂಶಲಿ 9 o'clockಗೆ ತಿಂಡಿ ತಿಂತಾರೆ, ಅದಕ್ಕೆ ಬೇಗ ಮಾಡ್ತಾ ಇದ್ರು. ಇವಾಗ ಅವ್ರಿಲ್ಲ ಅಲ್ಲ, ಸೊ ಸ್ಲೋ ಆಗಿ ನಮ್ಗೇನು ಬೇಕೋ ಅದನ್ನ ಮಾಡ್ಕೊಂಡು ನಿಧಾನಕ್ಕೆ ತಿನ್ನೋಷ್ಟು. ಇವಾಗ ಏನಾಗ್ತಿದ್ಯಾ? ಆಯ್ತು ಹೋಗ್ರಿ. ಹಬ್ಬ ಬಂತಲ್ಲ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಬೇರೆ ದಿನ ಮಾಡೋಕ್ಕೆ ಟೈಮ್ ಇರಲ್ಲ. ಮನೇಲಿ ಯಾರು ಇಲ್ದಾಗ ಮನೆ ಕೆಲಸ ಮಾಡೋದು. ಮಾಡು. ಓಕೆ, ಇವತ್ತು ಅಡುಗೆಗೆ ಅಮ್ಮ ತರಕಾರಿ ಸಾಂಬಾರ್ ಮಾಡ್ತಾ ಇದ್ದಾರೆ. ಬಟ್ ನಾನು ಐ ಹ್ಯಾವ್ ಸಮ್ ಚಿಕನ್ ಡ್ರಮ್ ಸ್ಟಿಕ್ಸ್ ಹಿಯರ್. ಇದರಲ್ಲಿ ಏನಾದ್ರು ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮ್ಯಾರಿನೇಷನ್ಗೆ ರೆಡಿ ಮಾಡ್ತಾ ಇದ್ದೀನಿ. ನಥಿಂಗ್ ಫ್ಯಾನ್ಸಿ, ತುಂಬಾ ಸಿಂಪಲ್ ಆಗಿ. ಓಕೆ, ಇವಾಗ ಸ್ವಲ್ಪ ಮೊಸರು ಹಾಕ್ತಾ ಇದೀನಿ. ಇದು ಹೋಮ್ ಮೇಡ್ ಕರ್ಡ್. ಇದು ಯಾವತ್ ಮಾಡಿದ್ಮ? ರಾತ್ರಿ ಹೆಪ್ಪು ಹಾಕು. ಅಂದ್ರೆ ಏನ್ ಇದಕ್ ಹಾಲ್ಗೆ ಏನ್ ಹಾಕ್ತೀನಿ ನೀನು? ಸ್ವಲ್ಪ ಮೊಸರು ಹಾಕೋದಾ? ಮೊಸರು ಹಾಕಿ ತುಂಬಾ ತಿಕ್ಕಾಗಿ ಬಂದಿದೆ ಇದು. ಒಂದು 2 ಸ್ಪೂನ್ ಹಾಕೊಳ್ತೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ವೆರಿ ಲಿಟಲ್. ಇದು ಹೋಮ್ ಮೇಡ್. ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ ಖಾರಕ್ಕೆ. ನಾನು ಖಾರ ಸ್ವಲ್ಪ ಜಾಸ್ತಿನೇ ತಿನ್ನೋದು. ಇವಾಗ ಒಂದು ಸ್ವಲ್ಪ ಆಯಿಲ್ ಅಷ್ಟೆ ಆ್ಯಂಡ್ ಸ್ವಲ್ಪ ಕಸೂರಿ ಮೆಥಿ ಹಾಕ್ತಾ ಇದ್ದೀನಿ, ಜಸ್ಟ್ ಫಾರ್ ದ್ಯಾಟ್ ಅರೋಮಾ. ಸ್ವಲ್ಪ ಅಷ್ಟೇ. ನಾವು ಇದು ವಾಶ್ ಮಾಡಿ ನಾವು ಐಲ್ ಗಿವ್ ದಿಸ್ ಅ ನೈಸ್ ಮಿಕ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇದಾಗಿದೆ. ವೆರಿ ಸಿಂಪಲ್ ಮ್ಯಾರಿನೇಷನ್. ಇದನ್ನ ಇವಾಗ ಮ್ಯಾರಿನೇಟ್ ಮಾಡಕ್ ನಾನು ಫ್ರಿಡ್ಜಲ್ಲಿ ಇಡ್ತೀನಿ. ಆಮೇಲೆ ಲಂಚ್ಗೆ ಇನ್ನೊಂದು 10-15 ಮಿನಿಟ್ಸ್ ಇದೆ ಅಂತ ಅಂದಾಗ ಪ್ರಾಬಬ್ಲಿ ಐ ಏರ್ ಫ್ರೈಟ್ ಆರ್ ಜಸ್ಟ್ ತವಾ ಮೇಲೆ ಹಂಗೆ ಫ್ರೈ ಮಾಡ್ತೀನಿ ಅಷ್ಟೆ. ಸೊ ಇದನ್ನ ಇವಾಗ ನಾನು ಮ್ಯಾರಿನೇಟ್ ಆಗಕ್ಕೆ ಇಡ್ತೀನಿ. ಓಕೆ, ಇಟ್ಸ್ ಟೈಮ್ ಫಾರ್ ಲಂಚ್ ನಾವು. ಮ್ಯಾರಿನೇಟ್ ಮಾಡಿರೋ ಚಿಕನ್ ನಾನು
ಏರ್ ಫ್ರೈಯರಲ್ಲಿ ಫ್ರೈ ಮಾಡಕ್ಕೆ ಇಡ್ತೀನಿ. ಸೊ ಫಸ್ಟು ಸ್ವಲ್ಪ ಗ್ರೀಸ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ, ವೆರಿ ಲೈಟ್ಲಿ. ಇದ್ರಲ್ಲಿ ಆಯಿಲ್ ಇಲ್ವಾ? ಖಾಲಿ ಆಗಿತ್ತ ಇದ್ರಲ್ಲಿ? ಚೂರು ಮಾಡಿಕೊಳ್ಬಾ. ಅಲ್ಲ ಇದಕ್ಕೆ ಹಾಕ್ತೇನೆ ನಾನು ಒನ್ ಡ್ರಾಪ್ ಅಷ್ಟೇ. ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಈಗ ಮ್ಯಾರಿನೇಟೆಡ್ ಡ್ರಮ್ ಸ್ಟಿಕ್ಸ್ನ ಇದರಲ್ಲಿ ಹಾಕ್ತೀನಿ ವಿತ್ ಆಲ್ ದ ಮಸಾಲ. ಇದರಲ್ಲಿ ಇಫ್ ಯು ಕ್ಯಾನ್ ಅಬ್ಸರ್ವ್, ನಾನು ಹಾರ್ಡ್ಲಿ ಎಲ್ಲ ಸೇರಿ 1 ಸ್ಪೂನ್ಗಿಂತನೂ ಕಡಿಮೆ ಆಯಿಲ್ ಯೂಸ್ ಮಾಡಿದ್ದೀನಿ. ಓಕೆ, ಎಸ್. ಸೊ ಇವಾಗ ಇದನ್ನ ನಾನು ಕೀಪ್ ಇಟ್ ಫಾರ್ ಫ್ರೈಯಿಂಗ್. ಎಷ್ಟು ಇಡೋಣ? 20 minutes. ಓಕೆ, ಲೆಟ್ಸ್ ವೇಟ್. ಅಲ್ಲಿ ತನಕ ಇಲ್ಲಿ ತರಕಾರಿ ಸಾಂಬಾರ. ಏನೇನು ತರಕಾರಿ? ಎಲ್ಲ ಮಿಕ್ಸ್. ಓಕೆ, ಇಲ್ಲಿ ಸಾಂಬಾರ್ ಕುಯ್ತಾ ಇದೆ, ಇಲ್ಲಿ ಅನ್ನ ಆಗ್ತಾ ಇದೆ, ಊಟ ಮಾಡ್ಬೇಕಷ್ಟೆ. ಸೊ ಊಟ ರೆಡಿ ಆಗಿದೆ. ಬಿಸಿ ಬಿಸಿ ಅನ್ನ, ಸಾಂಬಾರ್, ಚಿಕನ್ ಡ್ರಮ್ ಸ್ಟಿಕ್ಸ್ ಆ್ಯಂಡ್ ಕುಕುಂಬರ್. ಒಳ್ಳೆ ಊಟ ಮಾಡೋಣ. ಹಾಯ್ ಅಗೇನ್. ಊಟ ಮಾಡಿ ಒಂದೊಳ್ಳೆ ರೆಸ್ಟ್ ಮಾಡಿದೆ. ಐ ಡಿಡ್ ನಾಟ್ ಸ್ಲೀಪ್, ಸುಮ್ಮನೆ ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ. ಜಸ್ಟ್ ಸ್ಕ್ರಾಲಿಂಗ್ ಆ್ಯಂಡ್ ಆಲ್, ಆ್ಯಂಡ್ ಸ್ವಲ್ಪ ಫುಡ್ ವಿಡಿಯೋಸ್ ಎಡಿಟಿಂಗ್ ಮಾಡೋದಿತ್ತು, ಅದೆಲ್ಲ ಮಾಡಿದೆ. ಆ್ಯಂಡ್ ನಾವು ಈವ್ನಿಂಗ್ ಏನು ಮಾಡೋದಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಅಮ್ಮ ಮಲ್ಲೇಶ್ವರಂ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ವಿ ಆರ್ ಗೋಯಿಂಗ್ ದರ್. ಸ್ವಲ್ಪ ಕುರ್ತಿ ಕಲೆಕ್ಷನ್ಸ್ ಎಲ್ಲ ನೋಡಬೇಕಿತ್ತು. ಅಲ್ಲಿ ಇಟ್ಸ್ ವೆರಿ ಚೀಪ್. ಯು ಆಲ್ ಮಸ್ಟ್ ಬಿ ನೋಯಿಂಗ್ ಮಲ್ಲೇಶ್ವರಂ ಶಾಪಿಂಗ್ ಬಗ್ಗೆ. ಹೌದು, ಅಲ್ಲಿ ಕುರ್ತಿ ಕಲೆಕ್ಷನ್ಸ್ ನೋಡೋಣ, ಮತ್ತೆ ಬೇರೆ ಏನಾದ್ರು ಸಿಗುತ್ತಾ ನೋಡೋಣ. ಆರ್ ಇಟ್ ವಿಲ್ ಬಿ ಜಸ್ಟ್ ಲೈಕ್ ಒನ್ ಗ್ರೌಂಡ್ ಅನ್ನೋ ಥರ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ನಥಿಂಗ್, ಐ ಆಮ್ ಜಸ್ಟ್ ವೇರಿಂಗ್ ಒನ್ ಸಿಂಪಲ್ ಟಾಪ್ ಆ್ಯಂಡ್ ಅಷ್ಟೇ. ಓಕೆ, ಲಿಪ್ಸ್ಟಿಕ್ ಹಾಕೊಂಡ್ಬಿಡೋಣ. ದಿಸ್ ಇಸ್ ಮೈ ಫೇವ್ರೆಟ್ ಶೇಡ್. ನಾನು ಅವತ್ತೇ ತೋರಿಸಿದ್ದೆ ನಿಮಗೆಲ್ಲ. ದಿಸ್ ಇಸ್, ಇದು ಪರ್ಫ್ಯೂಮ್ ನಾನು ಇವಾಗ ಹಾಕೊಳ್ತಾ ಇರೋದು. ಇದು ಗಿಫ್ಟ್ ಆ್ಯಕ್ಚುಲಿ. ಇಟ್ಸ್ ಫ್ರಮ್ ದುಬೈ. ಐ ರಿಯಲಿ ಡೋಂಟ್ ನೋ ದ ನೇಮ್ ಆರ್ ಬ್ರ್ಯಾಂಡ್ ಎನಿಥಿಂಗ್. ನೋಡಕ್ಕೆ ಚೆನ್ನಾಗಿದೆ, ತೋರಿಸ್ತೀನಿ. ಒಂಥರ ಫ್ಲಾರಲ್ ಫ್ರೇಗ್ರೆನ್ಸ್ ಇದೆ ಇದು. Okay, done now. This is the bag I'm wearing. This is from Aldo. I think ಅಮ್ಮನು ರೆಡಿ ಆಗಿದ್ದಾರೆ ಅನ್ಕೊಳ್ತೀನಿ. ಐ ಜಸ್ಟ್ ಗೋ ಚೆಕ್ ಆನ್ ಹರ್ ಆ್ಯಂಡ್ ವಿ ವಿಲ್ ಲೀವ್. ಅಲ್ಲಿ ಹೋಗಿ ನೋಡೋಣ ನಾನು ಏನೇನು ತಗೊಳ್ತೀನಿ. ಐ ಟ್ರೈ ಟು ಕ್ಯಾಪ್ಚರ್ ಆಸ್ ಮಚ್ ಆಸ್ ಪಾಸಿಬಲ್. ಅಲ್ಲಿ ತೋರಿಸ್ಬೇಕಾಗಿದೆ ಅಂದರೆ ಐ ಕಮ್ ಬ್ಯಾಕ್ ಹೋಮ್ ಆ್ಯಂಡ್ ಶೋ ಎವ್ರಿಥಿಂಗ್ ವಿತ್ ಯು.
miss the morning glaze, but the sunlight hits in so many ways. Grab my shades and hit the streets, no plan, chasing vibes like seashells. ತಗೋ. ಚೆನ್ನಾಗಿದ್ಯಾ? 100 ಗಂಟೆ ನಿಂಗೆ ಕ್ರಿಸ್ಪಿ ಐತೆ. ಒಂದು ಚಿಕ್ಕದ್ ಕೊಡು. ಹೆಂಗಿತ್ತು ಜಲೇಬಿ? ಸೂಪರ್. 2 ಪೀಸ್ 29 rupees ಅಷ್ಟೇ. ಅಷ್ಟೇ 29 rupees ಅಷ್ಟೇ. ಕೊಟ್ಬೋದಲ್ಲ. ಚೆನ್ನಾಗಿತ್ತು ಅಲ್ಲ? ಮುಂದೆ ಬೇರೆ ಏನಾದ್ರು ಸ್ಟ್ರೀಟ್ ಫುಡ್ ಇದೆಯಾ ನೋಡೋಣ. ಫಸ್ಟ್ ಹಾರ ಕಂಡು ಲೈಕ್ ಇತ್ತು. ಅಲ್ಲ ಫಸ್ಟ್ ಒನ್ ಯಾವ್ದು ಆ ಕಡೆ? ಹಾ ಇಲ್ಲೆಲ್ಲ ಒಳಗಡೆ ಇತ್ತಂದೇಳಿ ನನಗೆ ಗೊತ್ತಿರ್ಲಿಲ್ಲ ಅಲ್ಲ. ನೀವು ಹೊರಗಡೆ ಬಂದಿದ್ದೀನಿ. ಇದು ಕಡುಕಲ್ಲ ಇದು ಅಲ್ಲ, ಇದು ವೀಣೆ ಇದು ತಗೊಳ್ತೀನಿ ನೀನು ಕಣಸೆ ಇಡೋಕೆ. ಆ ಮಣಿಯಾಗ ಬೇರೆ ಕಿತ್ತೆ ಯುಗಾದಿ ಹಾಕೋದು. ಕೆಲವೊಂದು ಚೆನ್ನಾಗಿದೆ. ಈ ಗ್ರೀನ್ ಅಡ್ಡಿಲ್ಲ, ನೋಡಕ್ ಚೆನ್ನಾಗಿದೆ. ಅಲ್ಲ ಇದು ಹಾಕಿರೋದು ಹೆಂಗಿದೆ? ಇದು ವೈಟ್. ಇದು ಚೆನ್ನಾಗಿದೆ ಅಲ್ಲ, ಒಳ್ಳೆ ಇತ್ತು. ಕೆಲವೊಂದು ಅಲ್ಲ ಕಲರ್ ಹೆಂಗೆ ಹಾಕಿದ್ದಾರೆ ಕಾಂಬಿನೇಷನ್ ಮಾಡಿ ಹಾಕಿ. ಈ ರೆಡ್ ಚೆನ್ನಾಗಿದೆ. ಇದು ಲೈಕ್ ಇತ್ತು. ಎಷ್ಟು ಆಗುತ್ತೆ? 550 ಇದಕ್ಕೆ. ಅದಕ್ಕೂ 550 ಇರುತ್ತೆ. ಅದು ಲೈಕ್ ಇಲ್ಲ. ಬಾಗ್ಲು ದೋಸೆ ಸಿಂಗಲ್ ಖಾಲಿ ದೋಸೆ ತಗೊಂಡೆ. ಅಮ್ಮ ಘೀ ಪುಡಿ ಮಸಾಲೆ ದೋಸೆ ತಗೊಂಡ್ರು. ಇವಾಗ ನಾನೇನು ತುಂಬಾ ಸಲ ತಿಂದಿದ್ದೀನಿ. ನೋಡಿ ಟೇಸ್ಟ್ ಮಾಡು. ಹೇಗಿತ್ತು ದೋಸೆ? ಚೆನ್ನಾಗಿತ್ತು, ಸೂಪರ್. ಸಾಫ್ಟ್ ಆಗಿತ್ತಲ್ಲ? ನೀನ್ ಫಸ್ಟ್ ಟೈಮ್ ತಿಂತಿರೋದಿಲ್ಲಿ? ಫಸ್ಟ್ ಟೈಮ್. ನಾನ್ ತುಂಬಾ ಸಲ ತಿಂದಿದ್ದೀನಿ. ನಂಗೆ ಕ್ರಿಸ್ಪಿ ಆಗಿತ್ತು. ನಿಂದು ಕ್ರಿಸ್ಪಿ ಆಗಿತ್ತು, ನಂದು ಸಾಫ್ಟ್ ಆಗಿತ್ತು. ನಂದು ಪುಡಿ ಮಸಾಲೆ ಅಲ್ಲ, ನನ್ಗೆ ತುಂಬಾ ಫೇವ್ರೆಟ್ ಸ್ಪಾಟ್ ಮಲ್ಲೇಶ್ವರ. ಸಾಫ್ಟ್ ಇತ್ತು, ನಮ್ದು ಕ್ರಿಸ್ಪಿ ಇತ್ತು. ಚೆನ್ನಾಗಿತ್ತು. ಹೋಗೋಣ ಇವಾಗ ಮನೆಗೆ. ಆಯ್ತಲ್ಲ, ಶಾಪಿಂಗ್ ಆಯ್ತು, ಶೆಕೆ, ಮನೆಗೆ ಹೋಗೋದಷ್ಟೇ. ಸೊ ವಾಪಸ್ ಮನೆಗೆ ಬಂದಾಯಿತು. ಶಾಪಿಂಗ್ ಎಲ್ಲ ಮುಗೀತು. ಮಲ್ಲೇಶ್ವರಮಲ್ಲಿ ಎಷ್ಟು ಹೋದ್ರೂ ತಗೊಳಕ್ಕೆ ಆಪ್ಷನ್ಸ್ ಜಾಸ್ತಿನೇ. ಇವತ್ತು ಆ್ಯಕ್ಚುಲಿ ಸುಮ್ಮನೆ ರ್ಯಾಂಡಮ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿತ್ತು, ಬಟ್ ಐ ಎಂಡೆಡ್ ಅಪ್ ಶಾಪಿಂಗ್ ಅ ಲಾಟ್. ನಾನು ಏನೇನೆಲ್ಲ ಶಾಪ್ ಮಾಡಿದೆ ತೋರಿಸ್ತೀನಿ ಇವಾಗ. ಸೊ ನಾನು ಅದೇ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ನಲ್ಲ, ಒಂದು ಎಕ್ಸಿಬಿಷನ್ ನಡೀತಾ ಇತ್ತು ಸೀರೆದು ಅಂತ ಅಂದ್ಬಿಟ್ಟು, ಅಲ್ಲಿ ಹೋಗಿ ಈ ಸ್ಯಾರಿ ನೋಡಿದೆ ಅಷ್ಟೇ. ಐ ಲೈಕ್ ಇಟ್ ಅ ಲಾಟ್. ಇಟ್ ಈಸ್ ಅ ಕಾಟನ್ ಸ್ಯಾರಿ. ನಂಗೆ ಈ ಕಲರ್ ಇಷ್ಟ ಆಯಿತು. ಇಲ್ಲಿ ಗೋಲ್ಡನ್, ಐ ಡೋಂಟ್ ನೋ ವಿಡಿಯೋಲಿ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು, ಬಟ್ ತುಂಬ ಚೆನ್ನಾಗಿದೆ. ಇಲ್ಲಿ ಗೋಲ್ಡನ್ ಬಾರ್ಡರ್ ಇರೋದು. ಮೇನಲ್ಲಿ ನನಗೆ ಮನೇಲಿ ಒಂದು ಫಂಕ್ಷನ್ ಇದೆ, ಸೊ ಅದಕ್ಕೆ ನನಗೆ ಸ್ಯಾರಿ ಬೇಕಿತ್ತು. ಸಮ್ಮರ್ ಆಗಿರೋದ್ರಿಂದ ಐ ವಾಸ್ ಆ್ಯಕ್ಚುಲಿ ಪ್ಲಾನಿಂಗ್ ಫಾರ್ ಅ ಕಾಟನ್ ಸ್ಯಾರಿ ಓನ್ಲಿ. ಎನಿವೇಸ್ ಚೆನ್ನಾಗಿರೋ ಒಂಥರ ಸ್ಟ್ಯಾಂಡರ್ಡ್ ಪೀಸಸ್ ಇತ್ತು ನನಗೆ. ಸೊ ಇಷ್ಟ ಆಯಿತು, ತಗೊಂಡೆ. ಇದು ನನಗೆ 550 rupees ಆಯಿತು. ಬಟ್ ಐ ಫೀಲ್ ಇಟ್ ಈಸ್ ವರ್ತ್ ಇಟ್ ಬಿಕಾಸ್ ಇಟ್ ಈಸ್ ವೆರಿ ಸಾಫ್ಟ್. ಇದೊಂದು. ನಂತರ ಅಮ್ಮಂಗೆ ಇದೊಂದು ಕುರ್ತಾ ತಗೊಂಡೆ. ಅವರು ಫ್ಯಾನ್ಸಿ ಜಾಸ್ತಿ ಇಷ್ಟಪಡಲ್ಲ, ಈ ಥರ ಸಿಂಪಲ್ ಒನ್ಸ್ ಕಾಟನ್ ಟೈಪ್ ಆ ಥರ ತಗೊಳ್ತಾರೆ. ಇದು 250 rupees ಅಷ್ಟೇ. ಅವರು ಹಾಕೊಂಡು ಕೂಡ ನೋಡಾಯ್ತು ಆಲ್ರೆಡಿ, ಚೆನ್ನಾಗಿದೆ, ಇಟ್ಸ್ ಕಂಫರ್ಟಬಲ್ ಅಂತ ಹೇಳಿದ್ರು. ದಿಸ್ ಇಸ್ 250 rupees ಆ್ಯಂಡ್ ಇಟ್ ಈಸ್ ನೈಸ್. ಓಕೆ, ನೆಕ್ಸ್ಟ್ ನಾನು 4 ಶಾರ್ಟ್ ಕುರ್ತೀಸ್ ತಗೊಂಡೆ. ನಾನು ಆ್ಯಕ್ಚುಲಿ ಆಫೀಸಿಗೆ ನಂಗೆ ಬೇಕಿತ್ತು.
ವಾಟ್ಸ್ ರಾಂಗ್ ವಿತ್ ಮೈ ಹೇರ್. ಇಟ್ ಈಸ್ ಬಿಕಾಸ್ ಆಫ್ ದ ಸ್ವೆಟ್. ವರ್ಕೌಟ್ ಮಾಡಿ ಮಾಡಿ ಸ್ವೆಟ್ ಆಗಿದೆ, ಬಟ್ ಐ ಕಾಂಟ್ ವಾಶ್ ಮೈ ಹೇರ್ ಎವ್ರಿ ಡೇ. ಬಾಲ್ಡ್ ಆಗ್ಬಿಡ್ತೀನಿ ಅಷ್ಟೇ. ಸೊ ಅದೇ ವೀಕ್ಲಿ ಟ್ವೈಸ್ ಅಂತೂ ಹೇರ್ ವಾಶ್ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಐ ಆಮ್ ಯೂಸ್ ಟು ದಿಸ್. ಓಕೆ, ನೆಕ್ಸ್ಟು ಐ ಟುಕ್ ಫೋರ್ ಶಾರ್ಟ್ ಕುರ್ತೀಸ್. ಎಲ್ಲನೂ ಇಷ್ಟ ಆಯ್ತು ನನಗೆ. ಈಚ್ ಕುರ್ತೀಸ್ 250 rupees, ವಿಚ್ ಇಸ್ ಟೋಟಲಿ ವರ್ತಿ. ದಿಸ್ ಇಸ್ ಒನ್ ಫುಲ್ ಸ್ಲೀವ್ಸ್ ಇದೆ, ವಿ ನೆಕ್, ಚೆನ್ನಾಗಿದೆ. ಬಟ್ ಅದು ದೊಡ್ಡ ಸೈಜ್ ಇದು, ಸೊ ನನಗೆ ಆಲ್ಟ್ರ್ ಮಾಡಿಸ್ಕೋಬೇಕು. ಇಟ್ ಇಸ್ ಹ್ಯೂಜ್ ಫಾರ್ ಮೀ. ಆಲ್ಟ್ರ್ ಮಾಡಿಸ್ಕೋತೀನಿ. ಐ ಲೈಕ್ ದಿಸ್ ಕಲರ್ ಆ್ಯಂಡ್ ದ ಪ್ರಿಂಟ್. ದಿಸ್ ಇಸ್ ನೈಸ್. ಆಮೇಲೆ ದಿಸ್ ಒನ್ ಇಸ್ ಸ್ಲೀವ್ಲೆಸ್. ಎಲ್ಲಾನು ಆಕ್ಚುಲಿ ದೊಡ್ಡ ಸೈಜ್ ಏನಿದೆ. ನಾನೇ ದೊಡ್ಡ ಸೈಜ್ ತಗೊಂಡು ಇನ್ ಕೇಸ್ ಚಿಕ್ಕ ತಗೊಂಡು ಏನೋ ಇದಾಗ್ಬಿಟ್ರೆ ಅಂತ ಅಂದ್ಬಿಟ್ಟು. ಇಲ್ಲಿ ಟೈಯಿಂಗ್ ಇದೆ, ಇಲ್ಲಿ ಟೈ ಮಾಡೋದಿದು. ದಿಸ್ ಇಸ್ ಒನ್ ಚೆನ್ನಾಗಿದೆ. ಇಟ್ ಇಸ್ ನೈಸ್. ಇದು 250. ಇದೂ ಅಷ್ಟೇ ಫುಲ್ ಸ್ಲೀವು, ಬಟ್ ಸ್ಕ್ವೇರ್ ನೆಕ್. ಇದು ಆಫೀಸ್ಗೆಲ್ಲ ಚೆನ್ನಾಗಿರುತ್ತೆ. ಸೊ ವರ್ತ್ ಇಟ್. ಲಾಸ್ಟ್ ಒನ್, ದಿಸ್ ಇಸ್ ಮೈ ಫೇವ್ರೆಟ್. ದಿಸ್ ಇಸ್ ವೆರಿ ಕ್ಯೂಟ್. ಚೆನ್ನಾಗಿದೆ. ಇದು ಒಂಥರ ಇಲ್ಲಿ ಫ್ಲೇರ್ ಇದೆ ಇಲ್ಲಿ. ಇದು ಅಷ್ಟೇ ವಿ ನೆಕ್ ಬರುತ್ತೆ, ಸಿಂಗಲ್ ಸ್ಟ್ರಾಪು. ಯಾ, ದಿಸ್ ಇಸ್ ಆಲ್ ಐ ಗಾಟ್. ಅಷ್ಟೇ, ಶಾಪಿಂಗ್ ಕತೆ ಮುಗೀತು. ಹಂಗೆ ಅನ್ಕೊಳ್ತೀನಿ ನಾನು ಎವ್ರಿ ಮಂತು ಒಂದ್ಸಲ ಶಾಪ್ ಮಾಡಿದ್ಮೇಲೆ, ಬಟ್ ಐ ಎಂಡ್ ಅಪ್ ಶಾಪಿಂಗ್ ಮೋರ್. ಸೊ ಐ ಡೋಂಟ್ ನೋ, ಇಟ್ ಇಸ್ ಜಸ್ಟ್ ಸ್ಟಾರ್ಟ್ ಆಫ್ ದ ಮಂತ್. ನಾನು ಇನ್ನೂ ಎಷ್ಟು ಶಾಪಿಂಗ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ನೋಡೋಣ. ಐ ವಿಲ್ ಟ್ರೈ ಟು ಕಂಟ್ರೋಲ್, ಬಟ್ ಐ ಆಮ್ ಸ್ಪೆಂಡಿಂಗ್ ಆನ್ ಮೈ ಸೆಲ್ಫ್. ಇಟ್ಸ್ ಓಕೆ. ಯಾ, ದಿಸ್ ವಾಸ್ ಆಲ್. ಇಷ್ಟು ಶಾಪಿಂಗ್ ಎಲ್ಲ ಆಯಿತು. ಅದೇ ದೋಸೆ ಎಲ್ಲ ತಿಂದ್ವಿ. ಆಮೇಲೆ ಮನೆಗೆ 2 ಇದು ಸಾಬುದಾನ ವಡ ಮತ್ತು ಮದ್ದೂರು ವಡ ಪಾರ್ಸೆಲ್ ತೊಗೊಂಬಂದ್ವಿ. ಅದನ್ನ ಟೇಸ್ಟ್ ಮಾಡಿ ನೋಡ್ಬೇಕು. ನಾನಲ್ಲಿ ಸಬ್ಬಕ್ಕಿ ಇಡ್ಲಿ ತಿಂದಿದ್ದೀನಿ, ಬಟ್ ಐ ನೆವರ್ ಟ್ರೈಡ್ ಸಾಬುದಾನ ವಡ. ಮದ್ದೂರು ವಡ ತಿಂದಿದ್ದೀನಿ, ನಾಟ್ ಅ ಫ್ಯಾನ್. ಬಟ್ ಯಾ, ಅಮ್ಮ ಟೇಸ್ಟ್ ಮಾಡಬೇಕು ಅಂತಂದ್ರು, ಸೊ ವಿ ಗಾಟ್ ಇಟ್. ಅದನ್ನ ಟೇಸ್ಟ್ ಮಾಡಬೇಕು. ಬಟ್ ನನ್ನ ಹೊಟ್ಟೆ ಫುಲ್ ಆಗಿದೆ. ಐ ಆಮ್ ನಾಟ್ ಗೋಯಿಂಗ್ ಟು ಹ್ಯಾವ್ ಮೈ ಡಿನ್ನರ್. ಅದು ವಾಟರ್ ಮೆಲನ್ ಏನಾದ್ರು ತಿಂದ್ಬಿಟ್ಟು ಐ ಜಸ್ಟ್ ರ್ಯಾಪ್ ಅಪ್. ಯಾ, ಎಸ್. ಸೊ ಇವತ್ತಿಗೆ ಅಷ್ಟೇ, ಇನ್ನೇನು ಇಲ್ಲ. ಊಟ ಮಾಡಿಬಿಟ್ಟು ಐ ಹ್ಯಾವ್ ಸಮ್ ಫ್ರೂಟ್ಸ್ ಆ್ಯಂಡ್ ಗೋ ಟು ಸ್ಲೀಪ್. ದ್ಯಾಟ್ಸ್ ಇಟ್ ಫಾರ್ ದ ಡೇ ಗೈಸ್. ಇಟ್ ವಾಸ್ ನೈಸ್. ಏನೋ ಪ್ಲಾನ್ಸ್ ಇಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಐ ಎಂಡೆಡ್ ಅಪ್ ಗೋಯಿಂಗ್ ಔಟ್, ವಿಚ್ ವಾಸ್ ನೈಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ. ಐ ಆಮ್ ಟ್ರೈಂಗ್ ಟು ಮೇಕ್ ಮೋರ್ ವಿಡಿಯೋಸ್. ಟೈಮ್ ತುಂಬ ನಾನು ಅಡ್ಜಸ್ಟ್ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಗಿವ್ ಅಪ್. ನಾನು ಸ್ಟಾರ್ಟ್ ಮಾಡಿದ್ದೀನಿ, ಇವಾಗಲೇ ನಾನು ಇಲ್ಲ ಟೈಮ್ ಇಲ್ಲ ಹಾಗೆ ಹೀಗೆ ನಂಗೆ ರೀಸನ್ಸ್ ಕೊಡೋಕೆ ಇಷ್ಟ ಇಲ್ಲ. ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋಸ್ ಅಂದರೆ ಕಂಟೆಂಟ್ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ರೈಟ್ ನಾವು ಐ ಆಮ್ ಜಸ್ಟ್ ಫೋಕಸಿಂಗ್ ಆನ್ ಮೈ ಡೈಲಿ ರುಟೀನ್, ಆ ಥರ ಹೇಗಿರುತ್ತೆ ಆ ಥರ ಮಾಡ್ತಾ ಇದ್ದೀನಿ. ಬಟ್ ಯಾ, ಮುಂದೆ ಹೋಗ್ತಾ ಹೋಗ್ತಾ ಐ ಟ್ರೈ ಟು ಗಿವ್ more different content. Yes, that's it for the day. Thank you so much for watching my video. Again, please do share with your friends and family. Like ಮಾಡಿ, subscribe ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಇನ್ನ ಬೇರೆ ಯಾವ ಥರ ಬೇಕಾ ಆ ಥರ ನನಗೂ ಸ್ವಲ್ಪ ಐಡಿಯಾ ಬರುತ್ತೆ. Yes, that's it for the day. Good night. Have a nice weekend. Enjoy. Bye.